ಮಾಡಬೇಕೆಂದು ತಂದೆ ತಾಯಿಯ ಅಕ್ಕರೆಯನ್ನು ಬೆಳೆದ ಮೇರಿ ಕ್ರೈಸ್ಟ್ ವಿಮಾನವರವರೆಗೂ ಸುಂದರ ಹಾಗೂ ಸುಗಂಧವಾಗಿತ್ತು. ಆದರೆ ದುರಾದೃಷ್ಟ, ಮೇರಿ ಕ್ರೈಸ್ಟ್ ವಿಮಾನವರು ತಾಯಿಯ ಮಮತೆಯಿಂದ ವಂಚಿತರಾದರು. ತಂದೆಯ ವಾತ್ಸಲ್ಯದಲ್ಲಿ ಬೆಳೆದ ಮೇರಿ ಕ್ರೈಸ್ಟ್ ಆಧ್ಯಾತ್ಮಿಕತೆ ಮತ್ತು ದೈವ ಜ್ಞಾನದಲ್ಲಿ ಬೆಳೆದರು. ತಾಯಿಯಿಂದ ಕೊರತೆ ನೀಗಿಸಲು ಪೀಟರ್ ಡಿ ವಿಮಾನವರು ಮಾರ್ಗರೆಟ್ ರವರನ್ನು ವಿವಾಹ ಮಾಡಿದರು. ಅವರು 3 ಮಕ್ಕಳನ್ನು ಪಡೆದರು. ಎರಡನೇ ವಿವಾಹವಾಗಿ ಮಕ್ಕಳನ್ನು ಪಡೆದಿದ್ದರು. ಪೀಟರ್ ಡಿ ವಿಮಾನವರು ತಮ್ಮ ಮಗಳಾದ ಮೇರಿ ಕ್ರೈಸ್ಟಳನ್ನು ಕಡೆಗಣಿಸದೆ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಮೇರಿ ಕ್ರೈಸ್ಟ್ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸುತ್ತಾ ಶಿಕ್ಷಕಿಯ ತರಬೇತಿ ಪಡೆದು ತಮ್ಮ ತಂದೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಕೇರಳದ ಅಲಂಪಿಯಲ್ಲಿ ಹೆಣ್ಣು ಮಕ್ಕಳ ಶಾಲೆಯನ್ನು ತೆರೆಯಲು ಆಗ್ರಹಿಸಿದ ಫಾದರ್ ಅಲ್ಫೋನ್ಸಸ್ ರವರಿಗೆ ಉತ್ತಮ ಶಿಕ್ಷಕಿಯ ಅಗತ್ಯತೆಯ ಬಗ್ಗೆ ಪೀಟರ್ ಡಿ ಲಿಮಾರ್ ಅವರಿಗೆ ಪತ್ರ ಬರೆದರು. ಅದಕ್ಕೆ ಪೂರಕವಾಗಿ ಪೀಟರ್ ಡಿ ಲಿಮಾರ್ ಅವರು ತಮ್ಮ ಮಗಳನ್ನು ಅಲಿಂಪಿಗೆ ಕಳಿಸಲು ನಿರ್ಧರಿಸಿದರು. ಕೇರಳದ ಅಲಿಂಪಿಯಲ್ಲಿ ತಮ್ಮ ಶಿಕ್ಷಕಿ ವೃತ್ತಿಯನ್ನು ಮಾಡಲು ಬಯಸಿ ಮೇರಿ ಕ್ರೈಸ್ಟ್ ಲಿಮಾರ್ ಅವರು ಅತ್ಯಂತ ಸಂತೋಷದಿಂದ ಸೇವೆಗೆ ಸಿದ್ಧರಾಗಿ ಹೊರಟರು. ದೇವರ ನಾಡಿಗೆ ದೇವರ ಚಿತ್ತವನ್ನು ನೆರವೇರಿಸಲು ದೈವ ಕರೆಗೆ ಹೋಗೊಟ್ಟು ಸೇವೆಗೆ ಸಿದ್ಧರಾಗಿ ಅಲೆಪ್ಪೆಗೆ ಬಂದಿಳಿದರು. ಅಲ್ಲಿ ಸಿಸ್ಟರ್ ಮಗ್ದಲೀನಾರವರು ಅತ್ಯಂತ ಹರ್ಷದಿಂದ ಆತ್ಮೀಯತೆಯಿಂದ ಮೇರಿ ಕ್ರೈಸ್ಟ್ ಡಿ ಲಿಮಾರ್ ಅವರನ್ನು ಸ್ವಾಗತಿಸಿದರು. ಅಲೆಪ್ಪೆಗೆ ಬಂದ ನಂತರ 1879 ಮೇ 19ರಂದು ವಿದ್ಯಾರ್ಥಿನಿಯರನ್ನು ಒಳಗೊಂಡ ಉಚಿತ ಶಾಲೆಯನ್ನು ಆರಂಭಿಸಿದರು. ಆ ಶಾಲೆಗೆ ಕ್ರೈಸ್ಟ್ ಡಿ ಲಿಮಾರ್ ಅವರೇ ಮುಖ್ಯೋಪಾಧ್ಯಾಯಿ ಆದರು. ಅಲಿಂಪಿಯ ಜನಸಾಮಾನ್ಯರ ಮುಗ್ಧತೆಗೆ ಮನಸೋತ ಮೇರಿ ಕ್ರೈಸ್ಟ್ ಹಲವು ಸ್ಥಳಗಳ ಜನರೊಡನೆ ಒಡನಾಡಿದರು. ಆಧ್ಯಾತ್ಮಿಕತೆಯನ್ನು ಆಳವಾಗಿ ಅಳವಡಿಸಿಕೊಂಡ ಮೇರಿ ಕ್ರೈಸ್ಟ್ ಬಡವರಿಗೆ ತಮ್ಮನ್ನೇ ಅರ್ಪಿಸಿಕೊಳ್ಳಲು ನಿರ್ಧರಿಸಿದರು. ತಮ್ಮ ಸೇವಾ ಜೀವನಕ್ಕೆ ಪ್ರೇರಣೆಯಾಗಿ ಫಾದರ್ ಅಲ್ಫೋನ್ಸಸ್ ಮತ್ತು ಫಾದರ್ ಕ್ಯಾಂಡಿಡಸ್ ರವರನ್ನು ಮಾದರಿಯನ್ನಾಗಿಸಿದರು. ಜನಸೇವೆಯೇ ಜನಾರ್ದನ ಸೇವೆ ಎಂದು ನಿರ್ಧರಿಸಿ ಗುರುಗಳನ್ನು ಭೇಟಿಯಾಗಿ ಕನ್ಯಾಭಗಿನಿಯಾಗುವ ತಮ್ಮ ನಿರ್ಧಾರವನ್ನು ಅವರಲ್ಲಿ ಬಿನ್ನವಿಸಿದರು. ಗುರುಗಳ ಮಾರ್ಗದರ್ಶನದಂತೆ ಆಧ್ಯಾತ್ಮಿಕ ಜೀವನಕ್ಕೆ ಕಾಲಿಟ್ಟರು. ಜ್ಞಾನ ಸಂಪನ್ನೆಯೂ ದೈವ ಭಕ್ತೆಯೂ ಆಗಿದ್ದ ಮೇರಿ ಕ್ರೈಸ್ಟ್ ಡಿ ಲಿಮಾರ್ ಕ್ರಿಸ್ತಶಕ 1883ರ ಏಪ್ರಿಲ್ 29ರಂದು ಧಾರ್ಮಿಕ ಉಡುಗೆ ಧರಿಸಿ ಸಿಸ್ಟರ್ ತೆರೇಸಾ ಆಫ್ ಸೇಂಟ್ ರೋಸ್ ಆಫ್ ಲಿಮಾ ಎಂಬ ನಾಮಾಂಕಿತವನ್ನು ಧರಿಸಿದರು. 1885ರ ಮೇ 25ರಂದು ಕಾರ್ಮೆಲೈಟ್ ಸಭೆಯ ಧರ್ಮ ಭಗಿನಿಯಾಗಿ ಕಾರ್ಯನಿರ್ವಹಿಸಿದರು. ಹಲವಾರು ವರ್ಷಗಳ ಅವರ ಕನಸು ಈಗ ನನಸಾಗಿತ್ತು. ಯಾವ ರೀತಿ ಪ್ರಭು ಕ್ರಿಸ್ತರು ಲೋಕದ ಜನರ ಪಾಪಗಳಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿ ಅವರನ್ನು ಪಾಪದಿಂದ ಬಿಡುಗಡೆ ಮಾಡಿ ತನ್ನ ಪ್ರೀತಿಯನ್ನು ತೋರಿಸಿದರು, ಅದೇ ರೀತಿಯಲ್ಲಿ ತಾಯಿ ತೆರೇಸಾರವರು ಬಹು ಪ್ರೀತಿಯಿಂದ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಬಡಜನರಿಗಾಗಿ ಶ್ರಮಿಸುತ್ತಿದ್ದರು.
ಅವರು ಸ್ಥಾಪಿಸಿದ ಸೇವಾ ಸಂಸ್ಥೆಗಳ ಕಿರುಚಿತ್ರ ಇದೀಗ ನಿಮ್ಮ ಮುಂದೆ. ಅನಾಥಾಲಯ. ತಂದೆ ತಾಯಿಯರನ್ನು ಕಳೆದುಕೊಂಡು ಬೀದಿಯಲ್ಲಿ ಬೆಳೆಯುತ್ತಿದ್ದ ಅನಾಥ ಮಕ್ಕಳಿಗೆ ಅನಾಥಾಶ್ರಮವನ್ನು ತೆರೆದರು. ಅನಾಥರ ರಕ್ಷಣೆ ತಾಯಿ ತೆರೆಸರವರಿಗೆ ಕೇವಲ ಒಂದು ಪರಿಹಾರಕ ಕಾರ್ಯವಾಗಿರಲಿಲ್ಲ, ಬದಲಿಗೆ ಮಾನವ ಸಮಾಜಕ್ಕೆ ತಾವು ಅರ್ಪಿಸುವ ಅನಂತ ಸೇವೆಯಾಗಿತ್ತು. ಅಂದಿನ ಸಮಾಜದ ಅತ್ಯಂತ ಕೆಳಸ್ತರದಲ್ಲಿದ್ದ ಪಂಗಡಗಳ ಅನೇಕ ಅನಾಥ ಮಕ್ಕಳನ್ನು ತಮ್ಮ ಅನಾಥಾಶ್ರಮದಲ್ಲಿರಿಸಿಕೊಂಡು ಕೆಳವರ್ಗದವರಿಗೂ ಸಂಭಾವಿತ ಸಮಾನ ಜೀವನ ನಡೆಸುವ ಹಕ್ಕಿದೆ, ಅವರು ಮನುಷ್ಯರು ಎಂಬುದನ್ನು ಕಾಲತಃ ತೋರಿಸಿಕೊಟ್ಟಂತಹ ಧೀಮಂತ ಮಹಿಳೆ ತಾಯಿ ತೆರೆಸಾ. ವೃದ್ಧಾಶ್ರಮ. ಅಬಲ ಮಗುವನ್ನು ಪ್ರೀತಿಯಿಂದ ಹೆತ್ತು ಹೊತ್ತು ಉಳಿಸಿ ಬೆಳೆಸಿ ಸಬಲರನ್ನಾಗಿ ಮಾಡಿದ ತಂದೆ ತಾಯಿಗಳೇ ವೃದ್ಧರಾಗಿ ಅಬಲರಾದಾಗ ಅಸಹಾಯಕರಾದ ಅವರನ್ನು ಲೆಕ್ಕಿಸದೆ ಬೀದಿಗೆ ಬಿದ್ದಂತ ಎಷ್ಟೋ ಹಿರಿಯ ಜೀವಗಳನ್ನು ತಾಯಿ ತೆರೆಸಾರವರು ರಕ್ಷಿಸಿದರು. ವೃದ್ಧ ತಂದೆ ತಾಯಿಗಳು ಅನಾಥರಂತೆ ಹಾದಿ ಬೀದಿಗಳಲ್ಲಿ ಬಿದ್ದಿರುವುದನ್ನು ಕಂಡಾಗ ತಾಯಿ ತೆರೆಸಾ ಅವರ ಹೃದಯ ನೋವಿನಿಂದ ಮಿಡಿಯುತ್ತಿತ್ತು. ಮಕ್ಕಳ ಪ್ರೀತಿಯಿಂದ ವಂಚಿತರಾದ ಅವರಿಗೆ ದೇವರ ಪ್ರೀತಿಯ ಬಗ್ಗೆ ತಿಳಿಸಿದರು. ಅವರ ಬದುಕಿಗೆ ಹೊಸ ಅರ್ಥವನ್ನು ಕಲ್ಪಿಸಿದರು. ಹೀಗೆ ನಿರ್ಲಕ್ಷಿಸಲ್ಪಟ್ಟ ವೃದ್ಧರಿಗೆ ಬೇಕಾದ ಆಶ್ರಯದ ಅವಶ್ಯಕತೆಯನ್ನು ಅರಿತ ತಾಯಿ ತೆರೆಸಾ ನಿರ್ಲಕ್ಷಿಸಲ್ಪಟ್ಟ ವೃದ್ಧರ ತಾಯಿಯಾದರು. ಯಾವುದೇ ಮತ, ಜಾತಿ, ಪಂಥವನ್ನು ಲೆಕ್ಕಿಸದೆ ಈ ನಿರ್ಲಕ್ಷಿಸಲ್ಪಟ್ಟವರಿಗಾಗಿ ಶ್ರಮಿಸಿದರು. ಶೋಷಿತ ಮಹಿಳೆಯರ ಉದ್ಧಾರ. ಕಡು ಬಡತನದಲ್ಲಿ ಹುಟ್ಟಿ ಅನಕ್ಷರಸ್ಥರಾಗಿದ್ದ ಅನೇಕ ಸ್ತ್ರೀಯರು ಸಮಾಜದಲ್ಲಿ ಅನೇಕ ರೀತಿಯಲ್ಲಿ ಶೋಷಣೆಗೊಳಗಾಗಿದ್ದರು. ಕೆಲವರು ಪತಿಯಿಂದ ತಿರಸ್ಕರಿಸಲ್ಪಟ್ಟವರಾಗಿದ್ದರು. ಕೆಲವರು ಶ್ರೀಮಂತ ವರ್ಗದವರಿಂದ ಶೋಷಿತರಾಗಿದ್ದರು. ಆದರೆ ಇನ್ನು ಕೆಲವರು ಕುಟುಂಬದಿಂದಲೇ ನಿರಾಕರಿಸಲ್ಪಟ್ಟವರಾಗಿದ್ದರು. ತಾಯಿ ತೆರೆಸಾರವರು ತಮ್ಮ ಕರುಣಾಭರಿತ ಪ್ರೀತಿಯಿಂದ ಅವರನ್ನು ಸಂಪರ್ಕಿಸಿದರು. ಅವರ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಲು ಶ್ರಮಿಸಿದರು. ಅವರಿಗೆ ಹೊಸ ಬಾಳ್ವೆ ನಡೆಸಲು ಕೆಲವು ಕರಕುಶಲ ವಿದ್ಯೆಯನ್ನು ಹೇಳಿಕೊಟ್ಟು ಉತ್ತಮ ಜೀವನ ನಡೆಸಲು ಕಾರಣೀಕರ್ತರಾದರು. ಔಷಧಾಲಯ. ಎಲ್ಲವೂ ದುಬಾರಿಯಾಗಿರುವ ಈ ಸಮಾಜದಲ್ಲಿ ಬಡವರಿಗೆ, ನಿರ್ಗತಿಕರಿಗೆ, ಅನಾಥರಿಗೆ, ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗದೇ ಇದ್ದಂತಹ ಸಮಯದಲ್ಲಿ ತಾಯಿ ತೆರೆಸಾ ಔಷಧಾಲಯವನ್ನು ಪ್ರಾರಂಭಿಸಿದರು. ಕಡುಬಡವರಿಗೆ ಮತ್ತು ತುಂಬಾ ತುರ್ತು ಸಮಯಗಳಲ್ಲಿ ಈ ಔಷಧಾಲಯದಿಂದ ವೈದ್ಯರ ಅನುಮತಿಯ ಮೇರೆಗೆ ಔಷಧಿಗಳನ್ನು ನೀಡುತ್ತಿದ್ದರು. ರೋಗಿಗಳಲ್ಲಿ ಭಗವಂತನ ಸ್ವರೂಪವನ್ನು ಕಂಡು ಅವರಿಗೆ ಆರೈಕೆ ಮಾಡು ಎಂಬುದು ತಾಯಿಯವರ ಹಿತೋಪದೇಶವಾಗಿತ್ತು. ಕಾರಾಗೃಹ ಸೇವೆ. ಮನುಷ್ಯ ಎಂದರೆ ತಪ್ಪು ಮಾಡುವುದು ಸಹಜ. ಆದರೆ ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವೇ ಕ್ಷಮೆ. ಕ್ಷಮೆ ಕೋರಿ ಮತ್ತೆ ಆ ತಪ್ಪನ್ನು ಮಾಡಬಾರದು ಎನ್ನುವ ಮಾತು ತೆರೆಸಾ ಅವರದ್ದು. ಸಮಾಜದಲ್ಲಿ ಅಪರಾಧಿಗಳನ್ನು ಕೀಳು ದೃಷ್ಟಿಯಿಂದ ನೋಡುತ್ತಿದ್ದಾಗ ಅಪರಾಧಿಗಳ ಬಗ್ಗೆ ಅನುಕಂಪ ಮತ್ತು ಸಹಾನುಭೂತಿಯನ್ನು ಹೊಂದಿದ್ದ ತೆರೆಸಾ ಅವರು ಕೈದಿಗಳಿಗೆ ನೀವು ದೇವರ ಪ್ರೀತಿಗೆ ಮತ್ತು ಕ್ಷಮೆಗೆ ಪಾತ್ರ ಎಂದು ತಿಳಿಸಿದರು. ಬಿಡುಗಡೆಯ ನಂತರ ಸಮಾಜ
ಜನರ ಜೀವನವನ್ನು ಉಜ್ವಲಗೊಳಿಸುವ ಅವರ ದೂರದೃಷ್ಟಿ ನಿಜವಾಗಿಯೂ ಅವಿಸ್ಮರಣೀಯ. ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುತ್ತಿದ್ದ ತಾಯಿ ತೆರೆಸಾ ಕನ್ಯಾ ಭಗಿನಿ ಸಿಸ್ಟರ್ ಜೋಸ್ಫಿನ್ ಅವರನ್ನು ಇಂಗ್ಲೆಂಡಿನ ಎಡನ್ಬರ್ಗ್ಗೆ ಕಳುಹಿಸಲು 1902 ಸೆಪ್ಟೆಂಬರ್ 11ರಂದು ಮುಂಬೈಗೆ ತೆರಳುವ ರೈಲಿನಲ್ಲಿ ಕುಳಿತು ಪ್ರಯಾಣಿಸುತ್ತಿದ್ದರು. ಆದರೆ ದೈವ ಚಿತ್ತವೇ ಬೇರೆಯಾಗಿತ್ತು. ಆಂಧ್ರ ಪ್ರದೇಶದ ಮಂಗಪಟ್ಟಣಂನಲ್ಲಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದ ಸೇತುವೆ ವಿಪರೀತ ಮಳೆಯಿಂದ ಕುಸಿದಿತ್ತು. ಸೇತುವೆ ಕುಸಿದಿದ್ದರಿಂದ ತಾಯಿ ತೆರೆಸಾರವರು ಪ್ರಯಾಣಿಸುತ್ತಿದ್ದ ರೈಲು ಅಪಘಾತಗೊಂಡಿತು. ಅನಾಥರ ನಿರ್ಗತಿಕರ ಹೃದಯ ಅನಾಥ ಭಾವದಿಂದ ಭಾರವಾಗಿತ್ತು. ತಾಯಿ ತೆರೆಸರವರು ಸಂಸ್ಥಾಪಿಸಿದ ಸಂತ ತೆರೆಸರವರ ಕಾರ್ಮಲೈಟ್ ಸಭೆಯ ಭಗಿನಿಯರು ತಾಯಿ ತೆರೆಸರವರು ದೈವಾಧೀನರಾಗಿದ್ದರೂ ಅವರ ಹೆಜ್ಜೆಗಳನ್ನಿಟ್ಟು ದೇವರು ತಮಗೆ ಕರುಣಿಸಿದ ಕರೆಗೆ ವಿಧೇಯರಾಗಿ ಯೋಗ್ಯ ಕಾರ್ಯಗಳನ್ನು ನಿರ್ವಹಿಸಲು ತಮ್ಮನ್ನೇ ಇಂದಿಗೂ ಸಮರ್ಪಿಸಿಕೊಳ್ಳುತ್ತಿದ್ದಾರೆ. ಈಗ ಪ್ರಪಂಚದಾದ್ಯಂತ ಅನೇಕ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಮಾಜದ ಅಗತ್ಯಗಳಿಗೆ ಸ್ಪಂದಿಸಿ ದೀನದಲಿತರ ಹಾಗೂ ಸಮಾಜದ ಉದ್ಧಾರಕ್ಕಾಗಿ ಶಿಕ್ಷಣ, ಆರೋಗ್ಯ, ಸಮಾಜ ಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹೀಗೆ ಉತ್ತಮ ಸಮಾಜ ನಿರ್ಮಾಣದ